ಏನೊಂದು ಶಿವಮೊಗ್ಗ ಮತ್ತೆ ಮಾತಾಡಿ. ಆರೋಗ್ಯ ಇಲಾಖೆ ಆರೋಗ್ಯದ ಸೇವೆಯ ಬಗ್ಗೆ ವಾಸ್ತು ಪರಿಸ್ಥಿತಿಯನ್ನು ತಿಳಿಸುವಂಥದ್ದು. ಬಾಣಂತಿಯರ ಸಾವು ಒಂದು ಭಾಗವಾಗಿದೆ. ಒಟ್ಟಾರೆ ನಾವು ಕೇಳಿರೋದು ಇವತ್ತಿನ ಈ ಚರ್ಚೆಯಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯನಿರ್ವಹಣೆ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡುವಂಥದ್ದಾಗ್ತಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನೇನು ನಿಮ್ಮ ಮೂಲಕ ಸರ್ಕಾರದ ಗಮನ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರ ಗಮನ ಅಥವಾ ಅವರ ಏನು ನ್ಯೂನತೆ ಬಗ್ಗೆ ಅವ್ರಿಗೇನು ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ವಾಸ್ತವತೆಯನ್ನು ಮಾತಾಡ್ತೀನಿ, ಬೇರೆ ಏನಿಲ್ಲ, ಬೇರೆ ವಿಚಾರಕ್ಕೆ ಹೋಗುವಂಥದ್ದೇನಿಲ್ಲ. ಬಹಳ ಮುಖ್ಯವಾಗಿ ಏನೊಂದು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಟ್ರಾನ್ಸ್ಫರ್ ವಿಚಾರ, ಒಂದು ಟ್ರಾನ್ಸ್ಫರ್ ಆಕ್ಟ್ ನಿಮಗೂ ಗೊತ್ತಿದೆ. ಟ್ರಾನ್ಸ್ಫರ್ ಆಕ್ಟಿನ ಪ್ರಕಾರವಾಗಿ ಈಗ ಸಬ್ಜೆಕ್ಟ್ ಸಬ್ಜೆಕ್ಟಿನೇ ಲಾಂಗ್ ಟೈಮ್ ಅಲ್ಲ ನಾವೆಲ್ಲ ರನ್ ಥ್ರೂ ಮಾಡ್ತೀನಿ, ಏನು ತುಂಬಾ ಎಳೆಯಲ್ಲ. ಪಾಯಿಂಟ್ ಟಚ್ ಮಾಡ್ತಾ ಹೋದ್ರೆ ಅವ್ರಿಗೂ ಗೊತ್ತಾಗುತ್ತೆ, ನಿಮ್ಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಫರ್ ಆಕ್ಟ್ ಪ್ರಕಾರವಾಗಿ ಏನು ವೈದ್ಯರನ್ನ ಒಂದು ವರ್ಗಾವಣೆ ಆಗಬೇಕಾಗಿತ್ತು, ಅದು ಒಂದೂ ಸಹ ಇವತ್ತು ಕೌನ್ಸಿಲಿಂಗ್ ಮೂಲಕ ಆಗಿಲ್ಲ. ಇಡೀ ಟ್ರಾನ್ಸ್ಫರ್ ಆಕ್ಟ್ ಅನ್ನ ಸಂಪೂರ್ಣವಾಗಿ ವೈಲೇಟ್ ಆಗಿರುವಂಥದ್ದು ಇದು ಒಂದು. ಎರಡನೇದು, ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದೇ ಒಂದು ವೈದ್ಯರ ನೇಮಕಾತಿ ಅಥವಾ ನರ್ಸಸ್ ಇನ್ನಿತರ ಯಾವುದೇ ಸಿಬ್ಬಂದಿಗಳು ನೇಮಕ ಆಗಿಲ್ಲ. ಎರಡನೇದು. ಮೂರನೇದು, ಇವತ್ತಿಷ್ಟು ಸ್ವಾತಂತ್ರ್ಯ ಬಂದ ನಂತರ ಕಾಲದಿಂದಲೂ ಈ ಇಲಾಖೆಯಲ್ಲಿ ಒಂದು C&R ರೂಲ್ಸೇ ಇಲ್ಲ, C&R ರೂಲ್ಸೇ ಇಲ್ಲ. ಮತ್ತು ಸೀನಿಯಾರಿಟಿ, ಸರ್ಕಾರ ಈಗ ಅಧಿಕಾರಕ್ಕೆ ಬಂದ ನಂತರ 18 ತಿಂಗಳಲ್ಲಿ ಒಂದು DPC ಮೀಟಿಂಗ್, ಒಂದೇ ಒಂದು DPC ಮೀಟಿಂಗ್ ಆಗಿಲ್ಲ. ಇರೋದು ವೈದ್ಯಕೀಯ ಇಲಾಖೆನಲ್ಲಿ 20 ಪ್ರಮೋಷನ್. ಇಡೀ ಇಲಾಖೆನಲ್ಲಿ ಇರೋದೇ ಪ್ರಮೋಷನ್ ಅಂತ. ಒಬ್ಬ ವೈದ್ಯ ನೇಮಕ ಆದ ನಂತರ ಅವನ ಸರ್ವಿಸ್ ಟೈಮ್ನಲ್ಲಿ ಪ್ರಮೋಷನ್ ಅಂತ ಏನಾದ್ರು ಸಿಗದಿದ್ರೆ 20 ಪ್ರಮೋಷನ್, 20 ಸ್ಥಾನಕ್ಕೆ ಮಾತ್ರ ಪ್ರಮೋಷನ್ 20 ಜನಕ್ಕೆ ಸಿಗುತ್ತೆ. ಒಂದೇ ಒಂದು DPC ಆಗಿಲ್ಲ. ಈ ರೀತಿ ಒಂದು ಜಾಯಿಂಟ್ ಡೈರೆಕ್ಟರ್ ಪೋಸ್ಟ್ 16 ಇದೆ, ಅದು ಅಷ್ಟು ಖಾಲಿ ಇದಾವೆ. ಎರಡು ಸ್ಥಾನ ಬಿಟ್ರೆ ಇನ್ ಇನ್ಚಾರ್ಜ್ ಜೂನಿಯರ್ ಮೋಸ್ಟ್ ಜನನ್ನ ಜಾಯಿಂಟ್ ಡೈರೆಕ್ಟರ್, ಯಾರು ಸೀನಿಯರ್ ಅವರು ಆಗ್ಬೇಕಾಗಿದೆ, ಅದಾಗಿಲ್ಲ. ಮತ್ತು ಇವತ್ತೇನು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಇರೋ ಜಾಗದಲ್ಲಿ ಸೀನಿಯರ್ ಆಫೀಸರ್ ಇರೋ ಕಡೆ ಕ್ಯಾಶುಯಾಲಿಟಿ. ಈ ರೀತಿ ಅಲ್ಲಲ್ಲ, ಇದು ಏನ್ ನ್ಯೂನತೆ ಇದೆ ಹೇಳ್ತಾ ಇದ್ದೀವಿ. ಅದಕ್ಕೆ ಕಾರಣ ಅವರು ಜಸ್ಟಿಫೈ ಮಾಡ್ಕೊಳ್ಳೋದು, ಸರ್ಕಾರ ಜಸ್ಟಿಫೈ ಮಾಡ್ಕೊಳ್ಳಿ. ಈಗ ಒಬ್ಬ ಪಬ್ಲಿಕ್ ಹೆಲ್ತ್ ಆಫೀಸರ್ನ ತಗೊಂಡೋಗ್ಬಿಟ್ಟು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಮಾಡ್ಲಿಕ್ಕಾಗತ್ತಾ? ಅಥವಾ ಒಬ್ಬ MBBS ಡಾಕ್ಟರ್ನ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ನ ಕರ್ಕೊಂಡೋಗಿ ಡಿಸ್ಟ್ರಿಕ್ಟ್ ಸರ್ಜನ್ ಮಾಡ್ಲಿಕ್ಕಾಗತ್ತಾ? ಈ ರೀತಿ ಏನೊಂದು ಮೈಂಡ್ ಅಪ್ಲಿಕೇಶನ್ ಅಥವಾ ಕಾನೂನು ಅಥವಾ ರೂಲ್ಸ್ ಅಪ್ಲಿಕೇಶನ್ ಅನ್ನೋಂಥದ್ನೇ ಇಲ್ಲೆಲ್ಲೂ ಫಾಲೋ ಆಗಿರುವಂತದ್ದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ,